ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಂಡ್ಯದಲ್ಲಿ ಸುಮಲತಾಗೆ ಬೆಂಬಲ ನೀಡುತ್ತಾ ಬಿಜೆಪಿ. ಮಂಡ್ಯದಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲ್ವಾ ಕಮಲ ಪಕ್ಷ? ಮಂಡ್ಯದಲ್ಲಿ ನಿಖಿಲ್ ಸೋಲಿಸಲು ಬಿಜೆಪಿಯ ರಣತಂತ್ರವೇನು ಎಂದು ಬಿಎಸ್ವೈ ನೇತೃತ್ವದಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯವೇನು ಅನ್ನುವಂತ ಕುತೂಹಲ ಇದೀಗ ಸಾಕಷ್ಟಿದೆ. ಯಾಕಂತಂದ್ರೆ ಸುಮಲತಾ ಅವರೇ ಬಿಜೆಪಿಯಿಂದ ಸ್ಪರ್ಧಿಸ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಉದ್ಭವವಾಗಿತ್ತು. ಆದ್ರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರೆ ಆಗುವಂತಹ ಲಾಭಗಳು ಕಡಿಮೆ ಅನ್ನುವಂಥ ಅರಿವು ಸುಮಲತಾ ಅವ್ರಿಗೂ ಕೂಡ ಇದೆ. ಯಾಕಂತಂದ್ರೆ ಅಲ್ಲಿ ಬಿಜೆಪಿಗೆ ಅಂತ ನೆಲೆ ಇಲ್ಲ. ಹಾಗಾಗಿ ಬಿಜೆಪಿ ಒಂದ್ ರೀತಿ ಬೆಂಬಲವನ್ನ ನೀಡಲಿಕ್ಕೆ, ಅಂದ್ರೆ ತಮ್ಮ ಅಭ್ಯರ್ಥಿಯನ್ನ ಹಾಕದೆ ಸುಮಲತಾ ಅವರಿಗೆ ಬೆಂಬಲವನ್ನ ನೀಡುವಂಥದ್ದು. ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಬಿಜೆಪಿ ತಮ್ಮ ಅಭ್ಯರ್ಥಿಯನ್ನ ಹಾಕೋದಿಲ್ಲ. ಆಗ ಅದು ಸುಮಲತಾ ಅವರಿಗೆ ಹೆಲ್ಪ್ ಆಗುತ್ತೆ, ಲಾಭವಾಗುತ್ತೆ ಅಂತ ಒಂದು ತಂತ್ರವನ್ನ. ಯಾಕಂತಂದ್ರೆ ಅಲ್ಲಿ ಜೆಡಿಎಸ್ ನ ಸೋಲಿಸಬೇಕು, ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಬೇಕು ಅನ್ನುವಂತ ಒಂದು ತಂತ್ರವನ್ನ ಬಿಜೆಪಿ ರೂಪಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಯಾವ ರೀತಿಯಾದಂತಹ ನಿರ್ಣಯವನ್ನ ತೆಗೆದುಕೊಳ್ತಾರೆ, ಅಭ್ಯರ್ಥಿಯನ್ನ ಹಾಕದೆ ತಮ್ಮ ಬೆಂಬಲವನ್ನ ಸುಮಲತಾ ಅವರಿಗೆ ಸೂಚಿಸುವಂತ ಸಾಧ್ಯತೆ ಇದೆಯಾ ಅನ್ನುವಂಥದ್ದನ್ನ ಕಾದು ನೋಡಬೇಕಿದೆ. ಮಂಡ್ಯದಲ್ಲಿ ಸುಮಲತಾಗೆ ಬಿಜೆಪಿ ಬಹಿರಂಗ ಬೆಂಬಲ ಸೂಚಿಸುವಂತ ಸಾಧ್ಯತೆ ಇದೆ. ಮಂಡ್ಯದಲ್ಲಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸದಿರಲು ಬಿಜೆಪಿ ಚಿಂತನೆಯನ್ನ ನಡೆಸುತ್ತಿದೆ. ಈ ಕುರಿತು ಇಂದು ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ನಡೆಯಲಿದೆ. ಈ ಬಗ್ಗೆ ಪಕ್ಷದ ರಾಷ್ಟ್ರೀಯ ಮುಖಂಡರಿಗೆ ರಾಜ್ಯ ಮುಖಂಡರು ಸಲಹೆಯನ್ನ ನೀಡಲಿದ್ದಾರೆ. ಇದರಿಂದ ಸುಮಲತಾ ಅವರಿಗೆ ಲಾಭ ಆದ್ರೂ ಕೂಡ ಪಕ್ಷಕ್ಕಾಗುವಂತಹ ಲಾಭಗಳೇನು ಅನ್ನುವಂಥದ್ದನ್ನ ಮುಖಂಡರಿಗೆ ಮನವರಿಕೆ ಮಾಡಿಕೊಡಲಿದ್ದಾರೆ. ಅನಂತರದಲ್ಲಿ ಮುಖಂಡರು ಒಪ್ಪಿಗೆಯನ್ನ ಸೂಚಿಸಿದ್ರೆ ಖಂಡಿತವಾಗ್ಲೂ ಮಂಡ್ಯದಿಂದ ಅಭ್ಯರ್ಥಿಯನ್ನ ಕಣಕ್ಕಿಳಿಸದಿರುವಂತಹ ಒಂದು ಚಿಂತನೆ ಕೂಡ ಬಿಜೆಪಿಗಿದೆ. ಇದು ಯಡಿಯೂರಪ್ಪನವರ ಒಂದು ರಣತಂತ್ರವಾಗಿದೆ. ಆ ರೀತಿಯಾಗಿ ಮಾಡುವಂತಹ ಚಾನ್ಸಸ್ ಕೂಡ ಬಹಳಷ್ಟಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಎಡಿಟರ್ ಗುರ್ಲಿಂಗ್ ಸ್ವಾಮಿ. ಇಲ್ಲಿ ಸುಮಲತಾ ಅವರಿಗೆ ಬಿಜೆಪಿ ಬಹಿರಂಗ ಬೆಂಬಲವನ್ನ ಸೂಚಿಸೋದ್ರಿಂದ ಸುಮಲತಾ ಅವರಿಗೂ ಕೂಡ ಲಾಭ ಇದೆ, ಬಿಜೆಪಿಗೂ ಕೂಡ ಲಾಭ ಇದೆ. ಸೊ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸಲಿಕ್ಕೆ ಯಾವ ರೀತಿಯಾದಂತ ರಣತಂತ್ರ ಕಮಲಪಾಳ್ಯದಲ್ಲಿ ಸಿದ್ಧವಾಗ್ತಿದೆ ಅಂತ? ಲಿಖಿತ, ಭಾರತೀಯ ಜನತಾ ಪಕ್ಷ ಒಂದೊಂದು ಸ್ಥಾನವನ್ನು ಸಹಿತ ಬಹಳಷ್ಟು ಗಮನ ಇಟ್ಟು ಚುನಾವಣೆಯನ್ನ ಎದುರಿಸ್ತಾ ಇದೆ. ಮಂಡ್ಯದಲ್ಲಿ ಈ ಜೆಡಿಎಸ್ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ರೆ ಅದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಲಾಭ ಆಗ್ಲಿಕ್ಕಿಲ್ಲ. ಆದ್ರೆ ಸುಮಲತಾ ಅವರು ಪಕ್ಷೇತರರಾಗಿ ಕಣಕ್ಕಿಳಿದು ಅವ್ರೇನಾದ್ರೂ ಚುನಾವಣೆಯಲ್ಲಿ ಗೆದ್ರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅವರು ಬಾಹ್ಯ ಬೆಂಬಲ ಅಥವಾ ಯಾವ್ದಾದ್ರು ರೀತಿ ಸಹಾಯ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರ ಬಿಜೆಪಿದಾಗಿದೆ. ಮತ್ತೆ ಚುನಾವಣೆಯಲ್ಲಿ ಸುಮಲತಾ ಅವರನ್ನ ಬೆಂಬಲಿಸಬೇಕು ಅಂತಂದ್ರೆ ಭಾರತೀಯ ಜನತಾ ಅಭ್ಯರ್ಥಿಯನ್ನ ಹಾಕಿದ್ರೆ ಕಾಂಗ್ರೆಸ್ ಪಕ್ಷದ ಪರವಾಗಿರುವಂತಹ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಏನು ಸೋತಿದ್ದಾರೆ ಅಭ್ಯರ್ಥಿಗಳು ಅವರಿಗೆ ಸಮಸ್ಯೆ ಆಗಬಹುದು, ಮತಗಳು ಒಡಿಬಹುದು ಅನ್ನುವಂತಹ ಆಲೋಚನೆ ಇದೆ. ಹಾಗಾಗಿ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸದೇ ಇದ್ರೆ ಸುಮಲತಾ ಮತ್ತು ನಿಖಿಲ್ ಕುಮಾರಸ್ವಾಮಿ ನಡುವೆ ನೇರವಾದಂತಹ ಫೈಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಜೆಡಿಎಸ್ ವಿರೋಧಿಸುವಂತಹ ಎಲ್ಲರೂ ಸಹಿತ ಒಗ್ಗೂಡಿ ಸುಮಲತಾ ಅವ್ರನ್ನ ಗೆಲ್ಲಿಸಬಹುದು ಅನ್ನೋದು ಭಾರತೀಯ ಜನತಾ ಪಕ್ಷದ ರಣತಂತ್ರವಾಗಿದೆ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಆಗಬೇಕಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕೋರ್ ಕಮಿಟಿ ಸಭೆ ನಡೆಯುತ್ತೆ ಮಧ್ಯಾಹ್ನ 2:30ಕ್ಕೆ ಬಿಜೆಪಿ ಕಚೇರಿಯಲ್ಲಿ. ಈ ಬಗ್ಗೆ ಆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದ ನಂತರ ಅಮಿತ್ ಶಾ ಅವರಿಗೆ ಮಂಡ್ಯ ಲೋಕಸಭೆ ಚುನಾವಣೆ ಕ್ಷೇತ್ರದ ಸಂಬಂಧಪಟ್ಟಂತೆ ಮಾತ್ರ ಒಂದು ವಿಶೇಷವಾದಂತಹ ವರದಿಯನ್ನ ಕಳಿಸ್ತಾರೆ. ಇದರಲ್ಲಿ ನಾವು ಸ್ಪರ್ಧೆಯಿಂದ ಹಿಂದೆ ಸರಿದ್ರೆ ಉತ್ತಮ ಅನ್ನುವಂತಹ ಅಂಶ ಅದರಲ್ಲಿ ಇರಲಿದೆ ಅನ್ನುವಂತ ಮಾಹಿತಿ ಟಿವಿ5ಗೆ ಲಭ್ಯವಾಗಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಅಮಿತ್ ಶಾ ಅವರು ಇದನ್ನ ಒಪ್ಕೊಳ್ತಾರ, ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡದೇ ಇದ್ರೆ ಪಕ್ಷಕ್ಕೆ ಹಿನ್ನಡೆ ಆಗಲ್ವಾ ಅನ್ನುವಂತ ಪ್ರಶ್ನೆಗಳು ಮೂಡ್ತವೆ. ಆದ್ರೆ ಕೇವಲ ಭಾರತೀಯ ಜನತಾ ಪಕ್ಷದ ಇದುವರೆಗಿನ ಮಂಡ್ಯದಲ್ಲಿನ ಸಾಧನೆ ಅಂದ್ರೆ 2.5 ಲಕ್ಷ ಮತಗಳು ಮಾತ್ರ. ಆದ್ರೆ ಈ 2.5 ಲಕ್ಷ ಮತಗಳಿಂದ ಚುನಾವಣೆಯನ್ನ ಗೆಲ್ಲೋಕಾಗೋದಿಲ್ಲ ಅನ್ನೋದು ಬಿಜೆಪಿ ಅವರಿಗೆ ಮನವರಿಕೆ ಆಗಿದೆ. ಹೀಗಾಗಿ ಸದ್ಯಕ್ಕೆ ಜೆಡಿಎಸ್ ವಿರೋಧಿಯಾಗಿರುವಂತಹ ಸುಮಲತಾ ಅವರನ್ನ ಪಕ್ಷೇತರನ್ನಾಗಿ ಕಣಕ್ಕಿಳಿಸಿ ಅವರಿಗೆ ಬೆಂಬಲ ಕೊಡುವಂತದ್ದು ಬಿಜೆಪಿ ತಂತ್ರಗಾರಿಕೆ ಆಗಿದೆ. ಇದರಲ್ಲಿ ಯಶಸ್ವಿ ಆದ್ರೆ ತಕ್ಕ ಮಟ್ಟಿಗೆ ಬಿಜೆಪಿ ಯಶಸ್ವಿ ಆದಂಗೆ ಲಿಖಿತ. ಓಕೆ, ಧನ್ಯವಾದ ಗುರ್ಲಿಂಗ್ ಸ್ವಾಮಿ.